ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಜೆರ್ಸಿ ಮತ್ತು ಟೀಮ್ ಆಂಥಮ್ ಸಾಂಗ್ನ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ನಗರದ ತಾಜ್ ವಿವಾಂತ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಜೆರ್ಸಿಯನ್ನ ಅನಾವರಣಗೊಳಿಸಿದ್ರು. ನಂತರ ಟೀಮ್ ಆಂಥಮ್ ಅನ್ನ ಬಿಡುಗಡೆಗೊಳಿಸಲಾಯಿತು. ಮಹಾರಾಜ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದ ನಾಯಕನಾಗಿ ಕರುಣ್ ನಾಯರ್, ಉಪನಾಯಕನಾಗಿ ಶ್ರೇಯಸ್ ಗೋಪಾಲ್ ಅವರು ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಕರುಣ್ ನಾಯರ್ ಅವರು 18 ಲಕ್ಷ ರೂಪಾಯಿಗೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡಕ್ಕೆ ಆಯ್ಕೆಯಾಗುವ ಮೂಲಕ ದುಬಾರಿ ಆಟಗಾರರಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಕ್ ಸ್ಟಾರ್ ನಟ ರೂಪೇಶ್ ಶೆಟ್ಟಿಯವರು ಮಾತನಾಡಿ, ತಂಡದಲ್ಲಿರುವ ಯುವ ಪ್ರತಿಭೆಗಳನ್ನು ಶ್ಲಾಘಿಸಿದ ಅವರು, ತಮ್ಮ ಭಾಗದ ಆಟಗಾರರಲ್ಲಿ ಅದ್ಭುತ ಕೌಶಲ್ಯವಿದೆ. ಕರಾವಳಿ ಜನರ ಪ್ರೀತಿ ಮತ್ತು ನಿರೀಕ್ಷೆಯನ್ನ ಹೊತ್ತು ಆಡುತ್ತಿದ್ದಾರೆ ಎಂದು ಹೇಳಿದ್ರು. ನಮ್ಮ ಮಂಗಳೂರಿನಲ್ಲಿ ತುಂಬಾ ಜನ ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡೋರಿದ್ದಾರೆ, ಪ್ರಾಕ್ಟೀಸ್ ಮಾಡೋರಿದ್ದಾರೆ, ಹಾರ್ಡ್ ವರ್ಕ್ ಮಾಡೋರಿದ್ದಾರೆ. ಬಟ್ ಎವ್ರಿ ಟೈಮ್ ಆ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಸೊ ಹೆಂಗ್ ಮುಂದೆ ಹೋಗೋದು ಅಂತ ಒಂದು ಎಕ್ಸಾಂಪಲ್ ಇರಬಹುದು. ಅಂದ್ರೆ KL ರಾಹುಲ್ ಸರ್ ತುಂಬಾ ದೊಡ್ಡ ಲೆವೆಲ್ ಹೋಗಿದ್ದಾರೆ, ಹೌದು. ಬಟ್ ಅಂತಹ ಕೆಪಾಸಿಟಿ ಇರುವಂತಹ ಎಷ್ಟೋ ಮಕ್ಳು ಇಲ್ಲಿ ಇದ್ದಾರೆ ಸರ್, ನಿಮ್ಗೆ ಗೊತ್ತಿದೆ. ಬಟ್ ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಮಹಾರಾಜ ಟ್ರೋಫಿ. ಸೊ ದಟ್ ಇಸ್ ದ ಮೇನ್ ರೀಸನ್ ನಾನು ಕೂಡ ಇವ್ರ ಜೊತೆ ಕೊಲಾಬ್ರೇಟ್ ಆಗೋದಕ್ಕೆ. ಒಂದು ಮಂಗಳೂರು ಅನ್ನೋ ಹೆಸರಿದ್ದಾಗ ನಾವು ಇದ್ದೇ ಇರ್ತೀವಿ ಅದ್ರ ಜೊತೆ. ಇನ್ನೊಂದು ಮಂಗಳೂರಿನಲ್ಲಿ ಇನ್ನಷ್ಟು ಕ್ರಿಕೆಟರ್ಸ್ ಗಳಿಗೆ ಸಪೋರ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಕೆಎಸ್ಸಿಎ ಖಜಾಂಚಿ ಬಿಎನ್ ಮಧುಕರ್ ಅವರು ಮಾತನಾಡಿ, ಈ ಕ್ರಿಕೆಟ್ ಟೂರ್ನಮೆಂಟ್ ಜೂನ್ 26ರಂದು ಮೈಸೂರಿನಲ್ಲಿ ಮತ್ತು ಜುಲೈ 12ರಂದು ಬೆಂಗಳೂರಿನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ ಎಂದರು. KSCA is glad to announce the Maharaja Trophy 2026 with another season of high quality T20 cricket, bringing together Karnataka's finest cricketing talent on one platform. The tournament continues to serve as a premier stage for emerging cricketers. The tournament will commence on 26th of June in Mysore and will culminate with grand finale on 12th July in Bangalore. To ensure extensive reach, the tournament will be supported by broadcasting partner Sony. ಕೆಎಸ್ಸಿಎ ಮಂಗಳೂರು ಝೋನ್ನ ಚೇರ್ಮನ್ ಡಾಕ್ಟರ್ ಶ್ರೀಕಾಂತ್ ರೈ ಅವರು ಮಾತನಾಡಿ, ಮಂಗಳೂರು ವಲಯದ ವ್ಯಾಪ್ತಿಗೆ ಬರುವ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳ ಗ್ರಾಮೀಣ ಭಾಗದ ಯುವಕರಲ್ಲಿ ಅದ್ಭುತ ಕೌಶಲ್ಯವಿದ್ದು ಅವರಿಗೆ ಸರಿಯಾದ ವೇದಿಕೆ ಕಲ್ಪಿಸುವುದು ನಮ್ಮ ಮುಖ್ಯ ಉದ್ದೇಶ ಎಂದು ಹೇಳಿದರು. Zone that comes under the KSCA. We have 3 districts, Udupi, Mangalore and Kodagu. So your coverage area is huge and I hope you come up to our expectations in covering this particular tournament. Not only, but cricket in general needs a lot more help from you guys. I don't have much to say. The only thing is that since I am the chairman of Mangalore Zone, it's my sincere request from our part to say that the indulgence of the community as such in Mangalore is much more, as we have exceptionally high talented people. ಈ ಸಂದರ್ಭದಲ್ಲಿ ಕೆಎಸ್ಸಿಎ ಎಂಸಿ ಸದಸ್ಯರಾದ ಅವಿನಾಶ್ ವೈದ್ಯ, ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಮಾಲಕರಾದ ವಿನೋದ್ ನಾಯ್ಡು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.